9ನೇ ತರಗತಿ ಕನ್ನಡ ಪ್ರಜಾನಿಷ್ಠೆ ಎಲ್ಬಿಎ ಪ್ರಶ್ನೋತ್ತರಗಳು. ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಕುಲೋತ್ತುಂಗ ಪದದಲ್ಲಿ ಆಗಿರುವ ಸಂಧಿ. ಸರಿಯಾದ ಆಯ್ಕೆ ಸಿ ಗುಣಸಂಧಿ. 2. ಮೈಮರೆ ಪದದಲ್ಲಿ ಆಗಿರುವ ಸಮಾಸವಿದು. ಸರಿಯಾದ ಆಯ್ಕೆ ಎ ಕ್ರಿಯಾ ಸಮಾಸ. 3. ದಂಡವನ್ನು ಪದದಲ್ಲಿರುವ ವಿಭಕ್ತಿಯ ಹೆಸರು. ಸರಿಯಾದ ಆಯ್ಕೆ ಬಿ ದ್ವಿತೀಯ. 4. ವಿನಿಯೋಗವಾಗಲಿ ಪದವು ಈ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಕ ವಿದ್ಯಾರ್ಥಕ. 5. ನೀವು ಯಾರು ತಾಯಿ. ಇಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ. ಸರಿಯಾದ ಆಯ್ಕೆ ಬ ಪ್ರಶ್ನಾರ್ಥಕ. 6. ಕಿಸೂರಿ ಪದದ ಅರ್ಥ ಇದಾಗಿದೆ. ಸರಿಯಾದ ಆಯ್ಕೆ ಕ ಕೆಂಪು ಬಣ್ಣ. 7. ದಿಕ್ವಾಚಕ ಪದಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಆ ಮೂಡಣ. 8. ಆದಿಯಾಮ ಮತ್ತು ವಿಷ್ಣುವರ್ಧನರು ಯುದ್ಧ ಮಾಡಿದರು. ವಾಕ್ಯವು ಈ ಕಾಲರೂಪದಲ್ಲಿದೆ. ಸರಿಯಾದ ಆಯ್ಕೆ ಬಿ ಭೂತಕಾಲ. 9. ನಾಮಪದಗಳ ಬದಲಾಗಿ ಬಳಸುವ ಪದಗಳನ್ನು ಹೀಗೆನ್ನುವರು. ಸರಿಯಾದ ಆಯ್ಕೆ ಸಿ ಸರ್ವನಾಮ. 10. ಆದಿಯಾಮ ಕುಲೋತ್ತುಂಗ ವಿಷ್ಣುವರ್ಧನರು ಇಲ್ಲಿರುವ ಸಮಾಸ. ಸರಿಯಾದ ಆಯ್ಕೆ ಬಿ ದ್ವಂದ್ವ ಸಮಾಸ. ಮುಖ್ಯ ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 11. ಮಳವಳ್ಳಿ ಅಂಕಿತನಾಮ, ಊರು ರೂಢನಾಮ. 12. 2 ಸಂಖ್ಯಾವಾಚಕ, 5ನೆಯ ಸಂಖ್ಯಾಯ ವಾಚಕ. 13. ನಾನು ಉತ್ತಮ ಪುರುಷ, ಅವನು ಪ್ರಥಮ ಪುರುಷ. 14. ಮ್ಯಾಲೆ ಮೇಲೆ, ವಿಚಾರ ವಿಚಾರ. 15. ಕಟ್ಟು ಸಕರ್ಮಕ ಧಾತು, ಮಲಗು ಅಕರ್ಮಕ ಧಾತು. 16. ಕಟ್ಟೋಣ ಸಂಭವನಾರ್ಥಕ, ತಿನ್ನದಿರು ನಿಷೇಧಾರ್ಥಕ. 17. ಚಿಕ್ಕ ಪುಟ್ಟ ಜೋಡಿ ನುಡಿ, ಮೊತ್ತ ಮೊದಲು ದ್ವಿರುಕ್ತಿ. 18. ಲಕುಮಿ ಲಕ್ಷ್ಮಿ, ವರ್ಷ ವರುಷ. ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 19. ವಿಷ್ಣು ಭೂಪಾಲನ ಮೇಲೆ ಯುದ್ಧ ಮಾಡಲು ಆದಿಯಾಮನಿಗೆ ಪ್ರಚೋದಿಸಿದ ಚೋಳರ ದೊರೆ ಯಾರು? ಉತ್ತರ. ಭೂಪಾಲನ ಮೇಲೆ ಯುದ್ಧ ಮಾಡಲು ಆದಿಯಾಮನಿಗೆ ಪ್ರಚೋದಿಸಿದ ಚೋಳರ ದೊರೆ ಕುಲೋತ್ತುಂಗ. ಪ್ರಶ್ನೆ 20. ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು? ಉತ್ತರ. ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಪು ದೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. ಪ್ರಶ್ನೆ 21. ತಲಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ಸಂದ ಬಿರುದು ಯಾವುದು? ಉತ್ತರ. ತಲಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ತಲಕಾಡುಗೊಂಡ ಎಂಬ ಬಿರುದು ಸಂದಿತು. ಪ್ರಶ್ನೆ 22. ರಾಜ್ಯ ಸಂರಕ್ಷಣೆಯಲ್ಲಿ ಮಹಾರಾಣಿ ಶಾಂತಲಾ ದೇವಿಯ ನೆರವಿಗೆ ನಿಂತಿದ್ದವರು ಯಾರು? ಉತ್ತರ. ಸಾಮ್ರಾಜ್ಯ ಸಂರಕ್ಷಣೆಯಲ್ಲಿ ಮಹಾರಾಣಿ ಶಾಂತಲಾ ದೇವಿಯ ನೆರವಿಗೆ ನಿಂತಿದ್ದವರು ಉದಯಾದಿತ್ಯ. ಪ್ರಶ್ನೆ 23. ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ಉತ್ತರ. ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ಮಹಾರಾಣಿ ಶಾಂತಲಾ ದೇವಿ ನಿಂತಿದ್ದರು. ಪ್ರಶ್ನೆ 24. ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಉತ್ತರ. ಬನದಮ್ಮನ ಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. ಪ್ರಶ್ನೆ 25. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು? ಉತ್ತರ. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಈರಣ್ಣ ಮತ್ತು ಬೀರಣ್ಣರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು. ಪ್ರಶ್ನೆ 26. ಈರಣ್ಣ ಬೀರಣ್ಣನಿಗೆ ತನ್ನ ಹೊಲವನ್ನು ಎಷ್ಟು ಹೊನ್ನಿಗೆ ಮಾರಿದ್ದನು? ಉತ್ತರ. ಬೀರಣ್ಣ ಈರಣ್ಣನಿಗೆ ತನ್ನ ಹೊಲವನ್ನು 108 ಹೊನ್ನಿಗೆ ಮಾರಿದ್ದನು. ಪ್ರಶ್ನೆ 27. ಇಬ್ಬರಿಗೂ ಬೇಡವಾದವನ್ನು ಯಾರಿಗೆ ಸೇರಬೇಕೆಂದು ಕೇತುಮಲ್ಲ ಹೇಳಿದನು? ಉತ್ತರ. ಇಬ್ಬರಿಗೂ ಬೇಡವಾದವನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದು ಕೇತುಮಲ್ಲ ಹೇಳಿದ್ದನು. ಪ್ರಶ್ನೆ 28. ದೊರೆಯ ಹಣ ಯಾವುದಕ್ಕೆ ಮೀಸಲಾಗಿರಬೇಕು? ಉತ್ತರ. ದೊರೆಯ ಹಣ ದರೆಯ ಕ್ಷೇಮಕ್ಕೆ, ಅಂದರೆ ಜನರ ಒಳಿತಿಗೆ ಮೀಸಲಾಗಿರಬೇಕು. ಪ್ರಶ್ನೆ 29. ಅವಳಿ ದೇಗುಲಗಳ ಹೆಸರುಗಳೇನು? ಉತ್ತರ. ಅವಳಿ ದೇಗುಲಗಳ ಹೆಸರುಗಳೆಂದರೆ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ. ಪ್ರಶ್ನೆ 30. ದ್ವಾರ ಸಮುದ್ರದಲ್ಲಿ ಕಟ್ಟಲ್ಪಡುವ ದೇವಾಲಯಗಳು ಯಾರ ಹೆಸರಿನಲ್ಲಿ
ಕಟ್ಟಲ್ಪಟ್ಟವು? ಉತ್ತರ: ದ್ವಾರ ಸಮುದ್ರದಲ್ಲಿ ಕಟ್ಟಲ್ಪಡುವ ದೇವಾಲಯಗಳು ಕೇತುಮಲ್ಲ ನಾಯಕನ ಹೆಸರಿನಲ್ಲಿ ಕಟ್ಟಲ್ಪಟ್ಟವು. 4 ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 31. ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ಉತ್ತರ: ಹಲವು ಸೈನಿಕರು ತಲಕಾಡಿನ ಲೂಟಿಯ ಬಗ್ಗೆ ಕೇಳಿದಾಗ ವಿಷ್ಣುವರ್ಧನನು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡಿನವರನ್ನು ತಮ್ಮವರೆಂದು ತಿಳಿದು ನಡೆಸಿಕೊಳ್ಳಿ, ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳ ಮೇಲೆ ರಾಜಧಾನಿಗೆ ಹಿಂತಿರುಗೋಣ ಎಂದು ಹೇಳಿದನು. ಪ್ರಶ್ನೆ 32. ರಾಣಿ ಶಾಂತಲಾದೇವಿಯು ಸಾಮ್ರಾಜ್ಯವನ್ನು ಹೇಗೆ ಸಂರಕ್ಷಣೆ ಮಾಡುತ್ತಿದ್ದಳು? ಉತ್ತರ: ರಾಜನಿಲ್ಲದ ವೇಳೆಯಲ್ಲಿ ಮಹಾರಾಣಿಯು ದಂಡವನ್ನು ಹಿಡಿದು ರಾಜ್ಯಭಾರ ಮಾಡುತ್ತಿದ್ದಳು. ಮಹಾರಾಣಿಯು ರಾಜ್ಯದ ಪರಿಸ್ಥಿತಿಯನ್ನು ಗೂಢಚಾರರಿಂದ ತಿಳಿಯುತ್ತಿದ್ದಳು. ಅಷ್ಟೇ ಅಲ್ಲದೆ ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಪ್ರಜೆಗಳ ಕಷ್ಟ ಸುಖಗಳನ್ನು ವಿಚಾರಿಸುತ್ತಿದ್ದಳು. ಹೀಗೆ ಉದಯಾದಿತ್ಯನ ನೆರವಿನಿಂದ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುತ್ತಿದ್ದಳು. ಪ್ರಶ್ನೆ 33. ವನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆಯುತ್ತಿತ್ತು? ಉತ್ತರ: ವೀರಣ್ಣ ತನ್ನ ಹೊಲವನ್ನು 108 ಹೊನ್ನಿಗೆ ಈರಣ್ಣನಿಗೆ ಮಾರಿದ್ದನು. ಈರಣ್ಣ ಹೊಲ ಉಳುತ್ತಿರುವಾಗ ಆ ಹೊಲದಲ್ಲಿ ಒಂದು ಕೊಪ್ಪಡಿಗೆಯಷ್ಟು ಹೊನ್ನು ಸಿಕ್ಕಿತು. ಈರಣ್ಣ ಅದನ್ನು ವೀರಣ್ಣನಿಗೆ ಹಿಂದಿರುಗಿಸಲು ಹೋದಾಗ ಹೊಲ ಮಾರಿದ ಮೇಲೆ ಅದು ನಿನಗೆ ಸೇರಬೇಕು ಎಂದು ವೀರಣ್ಣ ನಿರಾಕರಿಸಿದನು. ಈ ಇಬ್ಬರ ಪ್ರಾಮಾಣಿಕತೆಯಿಂದ ಉಂಟಾದ ವಿವಾದದ ಬಗ್ಗೆ ವನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಚರ್ಚೆ ನಡೆಯುತ್ತಿತ್ತು. ಪ್ರಶ್ನೆ 34. ಈರಣ್ಣ ಹೊನ್ನನ್ನು ವೀರಣ್ಣನಿಗೆ ಕೊಡಬೇಕೆಂದು ನಿರ್ಧರಿಸಲು ಕಾರಣವೇನು? ಉತ್ತರ: ಈರಣ್ಣನು ತಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕ ಹೊನ್ನಿಗಲ್ಲ ಎಂದು ಭಾವಿಸಿದ್ದನು. ಈ ಹೊನ್ನು ವೀರಣ್ಣನ ಪಿತ್ರಾರ್ಜಿತ ಆಸ್ತಿಗೆ ಸೇರಿದ್ದು ಹಾಗೂ ಮಾರುವಾಗ ಅದರಲ್ಲಿರುವ ಹೊನ್ನು ತನ್ನದೆಂದು ವೀರಣ್ಣ ಹೇಳಿರಲಿಲ್ಲ. ಆದ್ದರಿಂದ ಆ ಸಂಪತ್ತು ಮೂಲ ಮಾಲೀಕನಾದ ವೀರಣ್ಣನಿಗೆ ಸೇರಬೇಕೆಂದು ನಿರ್ಧರಿಸಿ ಈರಣ್ಣ ಹೊನ್ನನ್ನು ಕೊಡಲು ಮುಂದಾದನು. ಪ್ರಶ್ನೆ 35. ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು? ಉತ್ತರ: ದೈವದವರ ತೀರ್ಪನ್ನು ಕೇಳಿದ ಶಾಂತಲೆ, ಈ ಹೊನ್ನು ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ ಅಥವಾ ಅವರ ಬೆವರಿನ ಫಲವಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದು ಅಭಿಪ್ರಾಯಪಟ್ಟಳು. ಪ್ರಜೆಗಳ ದುಡ್ಡು ಪ್ರಜಾ ಕಲ್ಯಾಣಕ್ಕೆ ವಿನಿಯೋಗವಾಗಬೇಕು ಎಂಬುದು ಅವಳ ನಿಲುವಾಗಿತ್ತು. ಪ್ರಶ್ನೆ 36. ಶಾಂತಲೆಯು ನೀಡಿದ ತೀರ್ಪೇನು? ಉತ್ತರ: ಇದು ದೈವದ ದುಡ್ಡು ದೇವರ ಕಾರ್ಯಕ್ಕೆ ವಿನಿಯೋಗವಾಗುವುದು ಧರ್ಮ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು. ಅವಳಿ ದೇಗುಲಗಳ ಶಿಲ್ಪಕಲೆಯು ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಹಾಗೂ ಆ ದೇವಾಲಯಗಳನ್ನು ಕೇತುಮಲ್ಲ ನಾಯಕರ ಹೆಸರಿನಲ್ಲಿ ಕಟ್ಟಬೇಕು ಎಂದು ಶಾಂತಲೆ ತೀರ್ಪನ್ನು ನೀಡಿದಳು. ಪ್ರಶ್ನೆ 37. ಅವಳಿ ದೇಗುಲಗಳ ವೈಶಿಷ್ಟ್ಯತೆಯನ್ನು ಕುರಿತು ಬರೆಯಿರಿ. ಉತ್ತರ: ಅವಳಿ ದೇಗುಲಗಳು ಹೊಯ್ಸಳ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿರಬೇಕು ಎಂಬುದು ಶಾಂತಲೆಯ ಬಯಕೆಯಾಗಿತ್ತು. ಬೇಲೂರು ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲಗಳಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಈ ದೇವಾಲಯಗಳ ಶಿಲ್ಪಕಲೆ ಇಲ್ಲಿ ಇಡೀ ಹೊಯ್ಸಳ ಶೈಲಿಗೆ ಒಂದು ಅತ್ಯುನ್ನತ ಮಾದರಿಯಾಗಿರಬೇಕು ಎಂಬುದು ಇದರ ವೈಶಿಷ್ಟ್ಯ. ಪ್ರಶ್ನೆ 38. ರಾಣಿ ಶಾಂತಲಾದೇವಿ ಎಂದು ತಿಳಿದಾಗ ವನದಮ್ಮನ ಹಳ್ಳಿಯ ಜನತೆಯ ಭಕ್ತಿ ಪ್ರದರ್ಶನ ಹೇಗಿತ್ತು? ಉತ್ತರ: ಗಂಡುಡುಕಿಯಲ್ಲಿರುವುದು ರಾಣಿ ಶಾಂತಲಾದೇವಿ ಎಂದು ತಿಳಿದಾಗ ಜನರಿಗೆ ಅಪಾರ ಆನಂದವಾಯಿತು. ಎಲ್ಲರೂ ಕಟ್ಟೆಯಿಂದ ಧುಮುಕಿ ಅವಳ ಕಾಲಿಗೆ ಅಡ್ಡ ಬಿದ್ದರು. ಹೆಂಗಳೆಯರೆಲ್ಲರೂ ಶಾಂತಲೆಯನ್ನು ಸುತ್ತುವರೆದು ಮುಟ್ಟಿ ಮಾತನಾಡಿಸಿದರು. ಅವಳ ಪಾದಗಳನ್ನು ಮುಟ್ಟಿ ಕಣ್ಣುಗಳಿಗೆ ಒತ್ತಿಕೊಂಡರು ಹಾಗೂ ಅವಳ ಹೆಜ್ಜೆ ಇಟ್ಟ ಸ್ಥಳದ ಧೂಳನ್ನು ತೆಗೆದು ಹಣೆಗೆ ಧರಿಸುವ ಮೂಲಕ ತಮ್ಮ ಭಕ್ತಿಯನ್ನು ಪ್ರದರ್ಶಿಸಿದರು. ಮುಖ್ಯ ಪ್ರಶ್ನೆ 5. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಸ.ಸಿ. ಮರುಳಯ್ಯ. ಪ್ರಸಿದ್ಧ ಲೇಖಕರಾದ ಸ.ಸಿ. ಮರುಳಯ್ಯ ಅವರು ಸಾಮಾನ್ಯ ಶತ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು
ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಎಂಬ ಮಹಾಪ್ರಬಂಧವನ್ನು ರಚಿಸಿದ್ದಾರೆ. ಇವರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯ ವಾತಾಪಿ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಮುಖ್ಯ ಪ್ರಶ್ನೆ 6. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 40. ತಲಕಾಡುಗೊಂಡನಿಗೆ ಜಯವಾಗಲಿ. ಆಯ್ಕೆ: ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವಿಷ್ಣುವರ್ಧನನು ಕುಲೋತ್ತುಂಗ ಚೋಳನ ದಂಡನಾಯಕನಾದ ಆದಿಯಾಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸಮಸ್ತ ಸೈನ್ಯವು ವಿಷ್ಣುವರ್ಧನನಿಗೆ ತಲಕಾಡುಗೊಂಡನಿಗೆ ಜಯವಾಗಲಿ ಎಂಬ ಬಿರುದನ್ನು ನೀಡಿ ಜಯಕಾರ ಹಾಕುವಾಗ ಮೇಲ್ಕಂಡ ಮಾತು ಬಂದಿದೆ. ಸ್ವಾರಸ್ಯ: ಇಲ್ಲಿ ವಿಷ್ಣುವರ್ಧನ ತಲಕಾಡನ್ನು ವಶಪಡಿಸಿಕೊಂಡ ನಂತರ ಸೈನಿಕರಲ್ಲಿದ್ದ ವಿಜಯೋತ್ಸವ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ವಾಕ್ಯ 41. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಆಯ್ಕೆ: ಈ ವಾಕ್ಯವನ್ನು ಸಾಸಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವಿಷ್ಣುವರ್ಧನನು ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹಲವು ಸೈನಿಕರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆಗ ಪ್ರಜಾಪಾಲಕನಾದ ವಿಷ್ಣುವರ್ಧನನು ತನ್ನ ಸೈನಿಕರಿಗೆ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ಬುದ್ಧಿ ಹೇಳುತ್ತಾ ಹೀಗೆನ್ನುತ್ತಾನೆ. ಸ್ವಾರಸ್ಯ: ಇಲ್ಲಿ ವಿಷ್ಣುವರ್ಧನನಲ್ಲಿದ್ದ ಮಾನವೀಯ ಗುಣ ಹಾಗೂ ಪ್ರಜಾಹಿತ ಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ವಾಕ್ಯ 42. ಏನಪ್ಪ ದೈವದವರು ಏನು ಹೇಳುತ್ತೀರಾ ಹೇಳಿ. ಆಯ್ಕೆ: ಈ ವಾಕ್ಯವನ್ನು ಸಾಸಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬನದಮ್ಮನಹಳ್ಳಿಯ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಹತ್ತಿರ ಊರಿನ ಸಮಸ್ತ ಪ್ರಜೆಗಳು ಈರಣ್ಣ ಮತ್ತು ಬೀರಣ್ಣನ ವಿಚಾರವಾಗಿ ನ್ಯಾಯ ಪಂಚಾಯಿತಿ ಸೇರಿದ್ದರು. ಆ ಸಂದರ್ಭದಲ್ಲಿ ಕೇತುಮಲ್ಲ ನಾಯಕ ಕಟ್ಟೆಯ ಮೇಲೆ ಕುಳಿತಿದ್ದ 10 ಜನ ಮುಖಂಡರನ್ನು ಕುರಿತು ಮೇಲಿನಂತೆ ನ್ಯಾಯ ಕೇಳುತ್ತಾನೆ. ಸ್ವಾರಸ್ಯ: ಹಳ್ಳಿಗಳಲ್ಲಿನ ನ್ಯಾಯ ಪಂಚಾಯಿತಿ ವಿಧಾನ ಹಾಗೂ ಪ್ರಜೆಗಳು ಮುಖಂಡರಿಗೆ ನೀಡುವ ಗೌರವ ಇಲ್ಲಿ ಮೆಚ್ಚತಕ್ಕದ್ದಾಗಿದೆ. ವಾಕ್ಯ 43. ತಾಂಬೂಲ ಉಗಿದ ಮೇಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳೋ ಕೆಟ್ಟತನ ಬೇಡ. ಆಯ್ಕೆ: ಈ ವಾಕ್ಯವನ್ನು ಸಾಸಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈರಣ್ಣನು ಬೀರಣ್ಣನಿಂದ ಕೊಂಡುಕೊಂಡ ಹೊಲದಲ್ಲಿ ಉಳುಮೆ ಮಾಡುವಾಗ ಒಂದು ಕೊಪ್ಪರಿಗೆಯಷ್ಟು ಹೊನ್ನು ಸಿಕ್ಕಿತು. ಅವನು ಅದನ್ನು ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ, ಈ ಹೊನ್ನು ನಿನ್ನದು, ತೆಗೆದುಕೋ ಎಂದನು. ಆಗ ಬೀರಣ್ಣನು, ನಿನಗೆ ಹೊಲ ಮಾಡಿದ ಮೇಲೆ ಅದು ನಿನಗೆ ಸೇರಬೇಕು, ಅದು ನನ್ನದಲ್ಲ. ತಾಂಬೂಲ ಉಗಿದ ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕಿಕೊಳ್ಳೋ ಕೆಟ್ಟತನ ಬೇಡ ಎಂದು ನಿರಾಕರಿಸುವಾಗ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಇಲ್ಲಿ ಈರಣ್ಣ ಮತ್ತು ಬೀರಣ್ಣ ಇವರಿಬ್ಬರಲ್ಲಿದ್ದ ನಿಸ್ವಾರ್ಥತೆ, ದುರಾಸೆ ಇಲ್ಲದ ಧರ್ಮಪರತೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 44. ಇಬ್ಬರಿಗೂ ಬೇಡವಾದವನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ. ಆಯ್ಕೆ: ಈ ವಾಕ್ಯವನ್ನು ಸಾಸಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈರಣ್ಣ ಮತ್ತು ಬೀರಣ್ಣ ಇಬ್ಬರೂ ಸಹ ಹೊನ್ನನ್ನು ತಮಗೆ ಬೇಡವೆಂದು ವಾದ ಮಾಡುತ್ತಿದ್ದರು. ದೈವದವರು ಏನೂ ತೋಚದ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಕೊನೆಗೆ ಪಂಚಾಯಿತಿಯ ಮುಖ್ಯಸ್ಥನಾದ ಕೇತುಮಲ್ಲ ನಾಯಕನು ಇಬ್ಬರಿಗೂ ಬೇಡವಾದವನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದು ತೀರ್ಪು ನೀಡುತ್ತಾನೆ. ಸ್ವಾರಸ್ಯ: ಈ ಗ್ರಾಮದ ಜನರಿಗೆ ಯಾವುದೇ ಸ್ವಾರ್ಥ, ದುರಾಸೆ ಇಲ್ಲ ಎಂಬುದರ ಜೊತೆಗೆ ರಾಜ್ಯದ ಬೊಕ್ಕಸ ತುಂಬಿದರೆ ನಾಡಿಗೆ ಒಳಿತು ಎಂಬ ಇವರ ವಿಶಾಲ ಮನಸ್ಥಿತಿ ಇಲ್ಲಿ ಅರ್ಥವಾಗುತ್ತದೆ. ವಾಕ್ಯ 45. ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಆಯ್ಕೆ: ಈ ವಾಕ್ಯವನ್ನು ಸಾಸಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹೊಲದಲ್ಲಿ ಸಿಕ್ಕ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂಬ ಕೇತುಮಲ್ಲನ
ತೀರ್ಮಾನವನ್ನು ಕೇಳಿದಾಗ ಅಲ್ಲಿಗೆ ಆಗಮಿಸಿದ್ದ ಶಾಂತಲಾದೇವಿಯು ಬೇಡ ಬೇಡ, ಇದು ಪ್ರಜೆಗಳ ದುಡ್ಡು, ಪ್ರಜೆಗಳಿಗೆ ಸೇರಲಿ. ನಿಮ್ಮ ಊರಿನ ಹಣ ನಿಮ್ಮ ಊರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಎಂಬ ಸಲಹೆಯನ್ನು ನೀಡುತ್ತಾಳೆ. ಸ್ವಾರಸ್ಯ: ಪ್ರಜೆಗಳ ಸಂಪತ್ತು ಪ್ರಜೆಗಳ ಕಲ್ಯಾಣಕ್ಕೆ ವಿನಿಯೋಗವಾಗಲಿ ಎಂಬ ಮಹಾರಾಣಿ ಶಾಂತಲೆಯ ವಿಶಾಲ ಮನೋಭಾವನೆ ಹಾಗೂ ಗ್ರಾಮ ಕಲ್ಯಾಣದ ಕಾಳಜಿ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಮುಖ್ಯ ಪ್ರಶ್ನೆ 7. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 46. ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ. ಉತ್ತರ: ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನನನ್ನು ಸದೆ ಬಡಿಯಬೇಕೆಂದು ಶತ್ರು ರಾಜರುಗಳು ಅನೇಕರು ಹೊಂಚು ಹಾಕುತ್ತಿದ್ದರು. ಅವರಲ್ಲಿ ಚೋಳ ಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭಾರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಸಾ ಪಿಶಾಚಿ. ಗಂಗ ಸಾಮ್ರಾಜ್ಯವನ್ನು ತನ್ನ ಕೈವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಾಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಯುದ್ಧಕ್ಕೆ ಕಳುಹಿಸಿದ. ಇದನ್ನು ಗುಪ್ತಚರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾದನು. ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆ ಚೈತ್ರಯಾತ್ರೆ ಹೊರಟಿತು. ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳೇಶ್ವರರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಾಮ ಯುದ್ಧದಲ್ಲಿ ಮಡಿದ. ಅವನು ಸತ್ತ ಸುದ್ದಿ ತಿಳಿಯುತ್ತಿದ್ದಂತೆಯೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೈನ್ಯವು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ವಿಷ್ಣುವರ್ಧನನ ಗುಣಗಾನ ಮಾಡಿತು. ಪ್ರಶ್ನೆ 47. ಬನತಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. ಉತ್ತರ: ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣ ಒಬ್ಬರಿಗೊಬ್ಬರು ಹೊನ್ನು ತಮ್ಮದಲ್ಲ ಎಂದಾಗ ಊರಿನ ಮುಖಂಡ ಕೇತುಮಲ್ಲ ನಾಯಕನು ಇವರಿಬ್ಬರಿಗೂ ಬೇಡವಾದ ಮೇಲೆ ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದನು. ಇದನ್ನೆಲ್ಲ ಉದಯಾದಿತ್ಯನೊಡನೆ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಮಹಾರಾಣಿ ಶಾಂತಲೆ ಕೂಡದು ಕೂಡದು ಎಂದಾಗ ಎಲ್ಲರ ಗಮನ ಅತ್ತ ಹೋಯಿತು. ಕೇತುಮಲ್ಲನು ಗಂಡುಟಿಕೆಯಲ್ಲಿದ್ದ ಶಾಂತಲೆಯನ್ನು ಗುರುತಿಸದೆಯೇ ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ ಏಕೆ ಎಂದನು. ಅದಕ್ಕೆ ಅವಳು, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅದು ಪ್ರಜೆಗಳ ಬೆವರಿನ ಫಲ, ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದಳು. ಆ ಮಾತಿಗೆ ಕೇತುಮಲ್ಲನು, ಹಾಗಾದರೆ ಪ್ರಜೆಗಳು ಯಾರವರು? ಹೊಯ್ಸಳೇಶ್ವರನ ಮಕ್ಕಳಲ್ಲವೇ? ಮಕ್ಕಳ ದುಡಿಮೆ ತಂದೆಯದ್ದಲ್ಲವೇ ಎಂದನು. ಅವನ ವಾದವನ್ನು ಕೇಳಿದ ಶಾಂತಲೆ, ನಿಮ್ಮ ಊರಿನ ಹಣ ನಿಮ್ಮ ಊರಿಗೆ ವಿನಿಯೋಗವಾಗಲಿ ಎಂದಳು. ನಂತರ ಉದಯಾದಿತ್ಯ ಅವರು ಗಂಡುಟಿಕೆಯಲ್ಲಿರುವವರು ಶಾಂತಲಾದೇವಿ ಎಂದು ತಿಳಿಸಿದ ನಂತರ ಎಲ್ಲರೂ ಅವರಿಗೆ ತಮ್ಮ ಭಕ್ತಿ ಸಮರ್ಪಿಸಿದರು. ನಂತರ ಊರಿನ ಜನ ತಮಗೆ ಈ ಹೊನ್ನಿನ ಅವಶ್ಯಕತೆ ಇಲ್ಲ, ಅದು ರಾಜ್ಯದ ಕ್ಷೇಮಕ್ಕೆ ಮೀಸಲು ಎಂದಾಗ ಇದು ದೈವದ ದುಡ್ಡು, ದೇವರ ಕಾರ್ಯಕ್ಕೆ ವಿನಿಯೋಗವಾಗುವುದು ಧರ್ಮ. ಹಾಗಾಗಿ ರಾಜಧಾನಿ ದ್ವಾರಸಮುದ್ರದಲ್ಲಿ ಹೊಯ್ಸಳೇಶ್ವರ ಶೈಲಿಯ ಮಾದರಿಯಲ್ಲಿ ಅವಳಿ ದೇವಾಲಯಗಳ ನಿರ್ಮಾಣಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಎಂಬ ತೀರ್ಪನ್ನು ಶಾಂತಲೆ ನೀಡಿದಳು.